ಹಾಯ್ ಹಲೋ ನಮಸ್ಕಾರ. ಇದು ಮಂಜೂಸ್ ಕಿಚನ್. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ಬಿಸಿಬೇಳೆಬಾತು. ಪ್ರೀವಿಯಸ್ ವೀಡಿಯೋನಲ್ಲಿ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ನೋಡೋಣ. ಫಸ್ಟು ಸಿಹಿ ಕುಂಬಳಕಾಯಿನ ದಪ್ಪದಾಗಿ ಹೆಚ್ಚಿಟ್ಕೊಳ್ಳೋಣ. ಬೀನ್ಸ್, ಕ್ಯಾರೆಟ್ ಮತ್ತು ಈರುಳ್ಳಿನ ಒಂದೇ ಸಮನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ದಪ್ಪದಾಗಿ ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ಕಟ್ ಮಾಡಿಟ್ಕೊಳ್ಳಿ. 3 ಟೊಮೆಟೊ ಬೇಯಿಸೋಕೆ ಕಟ್ ಮಾಡಿಟ್ಕೊಳ್ಳೋಣ. 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಒಂದು ಆಲೂಗೆಡ್ಡೆನ ಉದ್ದುದಕ್ಕೆ ಹೆಚ್ಚಿಕೊಂಡು ನೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಹೆಸರುಬೇಳೆ ಯೂಸ್ ಮಾಡ್ತಿದ್ದೀನಿ, ಸಮ್ಮರ್ ಅಲ್ವಾ, ಸ್ವಲ್ಪ ತಂಪಾಗಿರಲಿ ಅಂತ. ತೊಗರಿಬೇಳೆನೂ ಹಾಕೋಬೋದು. 1 ಪಾವ್ ಅಕ್ಕಿ ಅಳತೆಗೆ ಇಷ್ಟು ಹಾಕ್ಕೊಂಡು ಮಾಡ್ತಾ ಇರೋದು ನಾನು. ನೆಕ್ಸ್ಟ್ ಅದನ್ನು ತೊಳ್ಕೊಂಡು ಅದನ್ನು ನೀರು ಹಾಕಿ ಸ್ವಲ್ಪ ಅರಶಿನ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ. ಸಿಹಿ ಕುಂಬಳಕಾಯಿನ ಸ್ವಲ್ಪ ದಪ್ಪದಾಗಿ ಹೆಚ್ಕೊಂಡ್ರೆ ಸ್ವೀಟ್ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕಿ 2 ಕೂಗು ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಬೇಳೆ ಜೊತೆ ತರಕಾರಿ ಈ ಥರ ಬೆಂದಿರುತ್ತೆ. ಸೈಡಲ್ಲಿ ಒಂದು ಕಡೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳಿ. ಬೆಂದಿರೋ ಟೊಮೆಟೊ ಜೊತೆಗೆ ಕಾಯಿ ತುರಿ ಮತ್ತು ಬಿಸಿಬೇಳೆಬಾತ್ ಪೌಡರ್ನ 4 ಸ್ಪೂನ್ ಹಾಕ್ಕೋಬೇಕು. 4 ಸ್ಪೂನ್ ಬಿಸಿಬೇಳೆಬಾತ್ ಪುಡಿ ಕಾಯಿ ರುಬ್ಕೊಂಡು ಅದಾದಮೇಲೆ ಇನ್ನೊಂದು ಸರಿ ಟೊಮೆಟೊ ಹಾಕ್ಕೊಂಡು ಇನ್ನೊಂದು ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ಚರ್ನೆಲ್ಲ ಬೆಂದಿರೋ ತರಕಾರಿ ಬೇಳೆ ಜೊತೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸೋಣ. ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಟೈಮಲ್ಲಿ ಒಂದು ಪಾವ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಅಕ್ಕಿ ಬದಲಿಗೆ. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. 2-3 ಸತಿ ನೀಟಾಗಿ ತೊಳ್ಕೊಂಡು ಆ ಮಿಕ್ಸ್ಚರ್ ಜೊತೆಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. 1-3 ಸತಿ ತೊಳೆದಷ್ಟು ನೆಂದರೆ ಸಾಕು. ಅವಲಕ್ಕಿ ಕುದಿಯುವಾಗಲೇ ಬಾಯ್ಲ್ ಆಗುತ್ತೆ. ಹಾಗೆ ಕೈ ಆಡಿಸ್ತಾ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ಮೇಲೆ ಇನ್ನೊಂದು 2 ಸರಿ ಚೆನ್ನಾಗಿ ಕೈ ಆಡಿಸಿ. ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಒದಗುತ್ತೆ. ತರಕಾರಿಗಳ ಜೊತೆ ಟೇಸ್ಟು ಸೂಪರಾಗಿ ಬರುತ್ತೆ. ಸ್ವಲ್ಪ ಕುದೀತಾ ಇರುವಾಗ ಈ ಥರ ಬಬಲ್ಸ್ ಬರೋಕ್ಕೆ ಶುರುವಾದಮೇಲೆ ಫ್ರೈ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿ ಇನ್ನೊಂದು 2 ಸತಿ ಕೈ ಆಡಿಸಿ. ಬೇಯಿಸ್ಬಿಟ್ರೆ ತೀರಾ ಬೆಂದೋಗ್ಬಿಡುತ್ತೆ ಕ್ಯಾಪ್ಸಿಕಮ್, ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಕೊನೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋದು ಜಾಸ್ತಿ ಪಾತ್ರೆ, ಅದಕ್ಕೋಸ್ಕರ ಕೈ ಆಡಿಸ್ತಾ ಇದ್ದೀವಿ. ಸ್ಟವ್ ಸಣ್ಣ ಮಾಡಿಬಿಟ್ಟು ಒಂದು 2 ನಿಮಿಷ ಲಿಡ್ ಮುಚ್ಚಿ ಮತ್ತೆ ಕೈ ಆಡಿಸ್ಬೇಕು. ಅವಲಕ್ಕಿ ಅದ್ರ ಜೊತೆಗೆ ಹೊಂದ್ಕೊಂಡಿರುತ್ತೆ. ನೆಕ್ಸ್ಟ್ ಒಗ್ಗರಣೆ ಹಾಕಬೇಕು. ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ, ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆನ ಬಿಸಿಬೇಳೆಬಾತ್ಗೆ ಹಾಕ್ಕೊಳ್ಳೋಣ. ಘಮ ಘಮ ಅಂತ ಟೇಸ್ಟ್ ಬರ್ತಾ ಇರುತ್ತೆ. ಬಿಸಿಬೇಳೆಬಾತ್ ರೆಡಿ. ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿ. ನೀವು ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ವೀಡಿಯೋಸ್ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.